ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಸ್ ಹ್ಯಾಂಡ್ಮೇಡ್ ಹಬ್. ಇವತ್ತು ನಾನು ನಿಮಗೆ 4 ಇಂಚಸ್ ಡಾಲ್ನ ಟ್ರೆಡಿಷ್ನಲ್ ಆಗಿ ಹಳದಿ ಕುಂಕುಮ ಡಾಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ನೀವು ರಿಟರ್ನ್ ಗಿಫ್ಟ್ಸ್ ಆಗಿ ತಾಂಬೂಲ ಜೊತೆಗೆ ಫಂಕ್ಷನ್ಸು, ವೆಡ್ಡಿಂಗು, ಹೀಗೆ ಏನೇನು ಫೆಸ್ಟಿವಲ್ಸ್ ಬರುತ್ತಲ್ಲ, ಲೈಕ್ ಇವಾಗ ಸಂಕ್ರಾಂತಿ ಬರುತ್ತೆ, ಅದಕ್ಕೆಲ್ಲ ನೀವು ಡಾಲ್ಸ್ನ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಹಳದಿ ಕುಂಕುಮ ಬುಟ್ಟಿ ಜೊತೆನಲ್ಲಿರೋದ್ರ ಡಾಲ್ಸ್ನ ಕೊಡ್ಬೋದು ನೀವು. ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ರೀತಿ ಫುಲ್ಲು ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಲಂಗ ಬ್ಲೌಸ್ ಹಾಕೋಣ. ಲಂಗ ಬ್ಲೌಸ್ ಹಾಕೋದಕ್ಕೆ ಬಟ್ಟೆ ಮತ್ತು ಬಾರ್ಡ್ರ್ ರೆಡಿ ಮಾಡ್ಕೋತೀನಿ. ಲಂಗ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಥರ ಬಟ್ಟೆ ತೊಗೊಂಡಿದ್ದೀನಿ ನಾನು. ಈ ಕಲರು ನೀವು ಯಾವ ಕಲರ್ ಬೇಕು ತೊಗೋಬೋದು. ಇದಕ್ಕೆ ನಾನು ನಿಮಗೆ ಇದಕ್ಕೆ ಆಲ್ಮೋಸ್ಟ್ ನಾನು 11 ಇಂಚಸ್ ಅಷ್ಟು ತೊಗೊಂಡಿದ್ದೀನಿ ನೋಡಿ. 11 ಇಂಚಸ್ ಹೈಟ್ ತೊಗೊಂಡಿದ್ದೀನಿ, ವಿಡ್ತ್ 11 ಇಂಚಸ್ಸು. ಮತ್ತು ಇದು ಹೈಟ್ ಫ್ರೆಂಡ್ಸ್, ನೀವು ಯಾವಾಗೂ ಡಾಲ್ನ ಹಿಂಗೆ ಇಟ್ಕೊಳ್ಳಿ. ಅದಕ್ಕೆ ಆಲ್ಮೋಸ್ಟ್ ಈ ಸೊಂಟ ಪಾರ್ಟ್ ಬರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಮೇಲಿಂದ ಮೆಷರ್ಮೆಂಟ್ ತೊಗೊಳ್ಳಿ. ಕೆಳಗಡೆ ಕಾಲ್ವರೆಗೂ ಟಿಪ್ವರೆಗೂ ತೊಗೊಳ್ಳಿ. ಎಷ್ಟು ಮೆಷರ್ಮೆಂಟ್ ಬರುತ್ತೋ ಅಷ್ಟು ನೀವು ಉದ್ದ ಇಟ್ಕೋಬೇಕಾಗತ್ತೆ. ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ, ಲಂಗ ಆಗಲಿ ಸ್ಯಾರಿ ಆಗಲಿ. ಸೊ ಇದು 2 ಇಂಚಸ್ ಇದೆ. 2 ಇಂಚಸ್ ಹೈಟು, 11 ಇಂಚಸ್ ವಿಡ್ತು ನಾನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಬಾರ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಬಾರ್ಡರ್ ನಾನು ಇದಕ್ಕೆ ಕಾಂಟ್ರಾಸ್ಟ್ ಆಗೋ ಥರ ರೆಡ್ ಕಲರ್ ಬಾರ್ಡರ್ ತೊಗೊಂಡಿದ್ದೀನಿ. ಈ ಬಾರ್ಡರ್ನ ಇಲ್ಲಿಗೆ ಸ್ಟಿಕ್ ಮಾಡ್ಕೋಬೇಕು. ನಾನು ಈ ಥರ ಸ್ಟಿಕ್ ಮಾಡ್ಕೊಳ್ಳೋದಕ್ಕೆ B6000 ಯೂಸ್ ಮಾಡ್ತೀನಿ. B6000 ಅಥವಾ B7000 ಕೂಡ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ನಿಮಗೆ ಹಾಟ್ ಗ್ಲೂ ಯೂಸ್ ಮಾಡ್ಬೋದು. ಬಟ್ ಏನಾಗಿದ್ರೆ ನಿಮಗೆ ಹಾಟ್ ಗ್ಲೂ ಯೂಸ್ ಮಾಡಿದ್ರೆ ಅದು ತುಂಬ ಸ್ಟಿಫಾಗಿ ನಿಮಗೆ ಫೋಲ್ಡಿಂಗ್ಸ್ ಎಲ್ಲ ಫ್ರಿಲ್ಸ್ ಎಲ್ಲ ಮಾಡ್ಕೊತೀರಲ್ಲ, ಆವಾಗ ಕಷ್ಟ ಆಗುತ್ತೆ. ಹಾಟ್ ಗ್ಲೂ ಸ್ಟಿಫ್ ಆಗಿಬಿಡುತ್ತೆ. ಸೊ ಫೋಲ್ಡಿಂಗ್ಸು ಸರಿಯಾಗಿ ಬರೋಲ್ಲ. ಹಿಂಗೆ 2 ಕಡೆ ಗ್ಲೂ ಹಾಕ್ಕೊಂಡು ಇದು ನಿಮಗೆ ಫುಲ್ಲು ಟ್ರಾನ್ಸ್ಪರೆಂಟ್ ಇರುತ್ತೆ. ಆಮೇಲೆ ನಿಮಗೆ ಈಸಿ ಆಗುತ್ತೆ, ಫೋಲ್ಡ್ ಆಗುತ್ತೆ ಇದು. ಅಥವಾ ನೀವು ಇದು ಕೂಡ ಯೂಸ್ ಮಾಡ್ಬೋದು, ಆಲ್ ಫಿಕ್ಸ್ ಕೂಡ ಯೂಸ್ ಮಾಡ್ಬೋದು. ಆಲ್ ಫಿಕ್ಸೂ ಚೆನ್ನಾಗಿರುತ್ತೆ. ಇದು ವಿತೌಟ್ ಸ್ಟಿಚ್ಚಿಂಗ್ ನಾನು ತೋರಿಸ್ತಾ ಇರೋದು. ನೀವು ಸ್ಟಿಚ್ ಮಾಡ್ಕೊಳ್ಳೋರಾದರೆ ಇದನ್ನ ಸ್ಟಿಚ್ ಮಾಡ್ಕೋಬೋದು. ಆದರೆ ಕೆಲವರು ನಂಗೆ ತುಂಬ ಜನ ಹೇಳ್ತಾರೆ ನನ್ನ ಹತ್ರ ಸ್ವಿವಿಂಗ್ ಮಿಷಿನ್ ಇಲ್ಲ, ಸೊ ನಾನು ಹೇಗೆ ಮಾಡಬೇಕು. ಬಟ್ ಸ್ವಿವಿಂಗ್ ಮಿಷಿನ್ ಇಲ್ಲದೆ ಇರೋರು ಈಸಿಯಾಗಿ ಈ ಥರ ನಂದೆಲ್ಲ ಡಾಲ್ ಮೇಕಿಂಗ್ಸ್ನಲ್ಲೂ ನಾನು ಆಲ್ಮೋಸ್ಟ್ ವಿತೌಟ್ ಸ್ಯೂನೇ ತೋರಿಸ್ತೀನಿ, ಸ್ಟಿಕ್ ಮಾಡೋದೇನೆ. ಅದು ನಿಮಗೆ ಬರೋದು ಇಲ್ಲ, ಏನೂ ಆಗೋದಿಲ್ಲ, ನೀಟಾಗಿ ಸ್ಟಿಕ್ ಆಗುತ್ತೆ. ಈ ಥರ ಎಕ್ಸ್ಟ್ರಾ ಪಾರ್ಟ್ಸ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ನಿಮಗೆ ಸ್ವಿಂಗ್ ಮಿಷಿನೇ ಬೇಕು ಆ ಥರ ಏನೂ ಇಲ್ಲ. ನಿಮಗೆ ಸ್ವಿಂಗ್ ಮಿಷಿನ್ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು, ಇಲ್ಲ ಅಂದರೆ ಈ ಥರನೂ ಮಾಡ್ಬೋದು. ನೋಡಿ, ಈ ಥರ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಫ್ರಿಲ್ಸ್ ಮಾಡ್ಕೋಬೇಕು. ಇದಕ್ಕೆ ನೋಡಿ, ಹೀಗೆ ಈ ಥರ ಫ್ರಿಲ್ಸ್ ಮಾಡ್ಕೊತಾ ಹೋಗಿ ಬಾರ್ಡರ್ ಮೇಲೆ. ನೀವು ಸ್ಟಿಚ್ ಮಾಡ್ಕೊಳ್ಳೋದಾದರೆ ಈ ಮೇಲೆ ಒಂದು ಟಾಕ ಹಾಕ್ಕೊಂಡ್ರೆ ಸಾಕು. ನೀವು ಸ್ಟಿಚ್ ಮಾಡದೇ ಇರೋದ್ರೆ ಸ್ವಿಂಗ್ ಮಿಷಿನ್ ಇಲ್ಲದೆ ಇರೋರು ಇವಾಗ ಇದಕ್ಕೆ ಏನು ಮಾಡಬೇಕಂದ್ರೆ ಈ ಥರ ಹಿಂಗೆ ಫ್ರಿಲ್ಸ್ ಬರುತ್ತಲ್ಲ, ನೀಟಾಗಿ ಈ ಥರ ಫ್ರಿಲ್ಸ್ ಮಾಡ್ಕೋಬೇಕು. ಫಸ್ಟು ಹತ್ರ ಹಿಂಗೆ ಫ್ರಿಲ್ಸ್ ಮಾಡಿಕೊಂಡು ಈ ಮೇಲ್ಗಡೆಗೆ ಸೂಜಿಗೆ ಈ ಥರ ದಾರ ಪೋಣಿಸ್ಕೋಬೇಕು. ದಾರ ಪೋಣಿಸ್ಕೊಂಡು ಗಂಟು ಹಾಕ್ಕೊಬೇಕು. ಹಾಕ್ಕೊಂಡು
ಮೇಲಿಂದ ಫಸ್ಟಿಂದ ಹಿಂಗೆ ತಗೊಂಡು ಎಲ್ಲ ಫ್ರಿಲ್ಸು ಕೂಡ ಹಾಗೆ ಹಿಂಗೆ ತಗೊಂಡು ಹಿಂಗೆ ಮಾಡ್ಕೋಬೇಕು. ಆಗ ಫುಲ್ಲು ಕುತ್ಕೊಳ್ಳುತ್ತೆ ಈ ಥರ. ಓಕೆ ಫ್ರೆಂಡ್ಸ್, ಈಗ ಇದನ್ನು ಬೊಂಬೆಗೆ ಸ್ಟಿಕ್ ಮಾಡಬೇಕು. ಬೊಂಬೆ ತಗೊಂಡು ಈಗ ಇದಕ್ಕೆ ಹಾಟ್ ಗ್ಲೂಯಿಂದ ಈ ಸೊಂಡಿಗಿಂತ ಸ್ವಲ್ಪ ಮೇಲಕ್ಕೆ ಹಿಂಗೆ ಈ ಥರ ಗ್ಲೂ ಹಾಕ್ಕೋಬೇಕು. ಗ್ಲೂ ಹಾಕ್ಕೊಂಡು ನೀವು ಇದನ್ನು ಇಲ್ಲಿ ಇದು ಮಾಡ್ಕೊಂಡಿದ್ದೀರಲ್ಲ, ಫ್ರಿಲ್ಸ್ ರೆಡಿ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಸ್ವಲ್ಪ ಹೀಗೆ ಚೂರು ಡಿಸ್ಟೆನ್ಸ್ ಮಾಡಿಕೊಂಡು ಅದನ್ನು ಇದ್ರ ಮೇಲೆ ಹೀಗೆ ಇಟ್ಕೊಂಡು ನೀಟಾಗಿ ಬಾಡಿ ಕವರ್ ಮಾಡಬೇಕು. ಅದನ್ನ ಈ ಥರ ನೀಟಾಗಿ ಹಿಂಗೆ ಸ್ಟಿಕ್ ಮಾಡಿಕೊಂಡು ಅದನ್ನು ಹಿಂದೆಗಡೆಗೆ ಈ ಥರ ನೀಟಾಗಿ ಕ್ಲೋಸ್ ಮಾಡಿಕೊಂಡು ನೋಡಿ, ಹೀಗೆ ಅದರ ಮೇಲಿಂದ ಹೀಗೆ ದಾರನ ಹೀಗೆ ಸುತ್ಕೊಂಡು ಬರಬೇಕು. ಈ ಥರ ನೋಡಿ, ಹೀಗೆ ನೀಟಾಗಿಗೆ ಸುತ್ಕೊಂಡು ಬರಬೇಕು. ಟೈಟಾಗಿ ಸುತ್ಕೊಳ್ಳಿ, ಬಿಟ್ಕೊಳ್ದೆ ಇರೋ ಹಾಗೆ. ನಾವು ಸೇಫ್ಟಿಗೆ ಗ್ಲೂ ಕೂಡ ಹಾಕಿದ್ದೀವಿ, ಹಾಟ್ ಗ್ಲೂನು. ನೋಡಿ ಫ್ರೆಂಡ್ಸ್, ಯಾವಾಗೂ ಹಾಟ್ ಗ್ಲೂನ ಪ್ಲಾಸ್ಟಿಕ್ ಮೇಲೆ, ದಟ್ ಈಸ್ ಡಾಲ್ ಮೇಲೆ ಡೈರೆಕ್ಟಾಗಿ ಅಂಟಿಸೋವಾಗ ಹಾಟ್ ಗ್ಲೂ ಯೂಸ್ ಮಾಡಿ. ಕ್ಲೋತ್ ಮೇಲೆ ಏನಾದರೂ ಬಾರ್ಡರ್ಸ್ ಆ ಥರ ಸ್ಟಿಕ್ ಮಾಡುವಾಗ B6000 or 7000 ಯೂಸ್ ಮಾಡಿ. ಇದು ನಿಮ್ಗೆ ಸ್ಟೇಷ್ನರೀಸ್ನಲ್ಲೆಲ್ಲ ಸಿಗುತ್ತೆ, ಇಲ್ಲ ಆಲ್ ಫಿಕ್ಸ್ ಆದರೂ ಕೇಳಿ, ಅದು ಸಿಗುತ್ತೆ. ಈ ಥರ ತಗೊಂಡು ಇಲ್ಲಿ ಹೀಗೆ ಒಂದೆರಡು ಮೂರು ಸುತ್ತು ಬರುತ್ತೆ. ತಗೊಂಡು ಇದನ್ನು ಈ ಥರ ಹೀಗೆ ಗಂಟು ಹಾಕ್ಕೊಂಡು ತೆಕ್ಕೋಬೇಕು. ಈ ಥರ ಎಕ್ಸ್ಟ್ರಾ ಥ್ರೆಡ್ಸ್ ಬಂದಿರುತ್ತಲ್ಲ, ಅದನ್ನೆಲ್ಲ ನೀವೀಗ ಆರಾಮಾಗಿ ತೆಕ್ಕೊಂಬಿಡ್ಬೋದು. ಯಾಕಂದರೆ ಗ್ಲೂ ಇರೋದ್ರಿಂದ ಮತ್ತೆ ಬರೋದಿಲ್ಲ. ಗ್ಲೂ ಹಾಕಿ ಅಂಟಿಸ್ಕೊಂಡಿರೋದ್ರಿಂದ ನಾವು ಅದಕ್ಕೆ ಡಾಲ್ಗೆ ಗ್ಲೂ ಹಾಕಿ ಅಂಟಿಸಿದ್ದೀವಲ್ಲ, ಸೊ ಬರಲ್ಲ ಮತ್ತೆ. ಇವಾಗ ಬಂದಿರೋ ಥ್ರೆಡ್ಸ್ನ ನೀವು ಕಟ್ ಮಾಡಿ ತೆಕ್ಕೊಂಬಿಡಬೇಕು. ಕೆಳಗೂ ಏನಾದರೂ ಬಂದಿದ್ದರೆ ಎಲ್ಲ ನೀಟಾಗಿ ತೆಕ್ಕೊಂಬಿಡಿ. ಈಗ ಏನು ಮಾಡಬೇಕು, ಇಲ್ಲಂಗ ನಾವು ಇದನ್ನು ನೀಟಾಗಿ ಹಿಂಗೆ ಈ ಥರ ಬಂದಿರತ್ತಲ್ಲ, ಇದನ್ನು ಗ್ಲೂ ಹಾಕ್ಕೊಂಡು ಅಂಟಿಸ್ಕೋಬೇಕು. ಈ ಸೈಡ್ಗೆ ಹೀಗೆ ಗ್ಲೂ ಹಾಕ್ಕೊಂಡು ಹೀಗೆ ಅಂಟಿಸ್ಕೊಂಡ್ಬಿಡಿ. ಈಗ ಏನು ಮಾಡಬೇಕು, ನೀವು ಈ ಫ್ರಿಲ್ಸ್ ಎಲ್ಲ ಇನ್ನೂ ನೀಟಾಗಿ ಹೈಲೈಟಾಗಿ ಕಾಣಿಸ್ಬೇಕು ಅಂತಂದರೆ ಈ ಒಳಗಡೆಯಿಂದ ನೀವು ಒಂದು ಚೂರು ಹೀಗೆ ಗ್ಲೂ ಹಾಕಿ ಇದನ್ನು ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಿಮಗೆ ನೀಟಾಗಿ ಫ್ರಿಲ್ಸ್ ಇನ್ನೂ ನೀಟಾಗಿ ಹೈಲೈಟಾಗಿ ಕಾಣುತ್ತೆ. ತೋರಿಸ್ತೀನಿ ನೋಡಿ. ಈ ಥರ ನೀವು ಹಿಂಗೆ ಉಲ್ಟಾ ಇಟ್ಕೊಂಡಾಗ ಇಲ್ಲೆಲ್ಲ ನಿಮ್ಗೆ ಈ ಥರ ಗೊತ್ತಾಗುತ್ತೆ ಇಲ್ಲಿ ಫ್ರಿಲ್ ಬಂದಿದೆ ಅಂತ. ಫ್ರಿಲ್ ಎಲ್ಲಿ ಬಂದಿರುತ್ತೆ ಅಲ್ಲಿ ಒಂಚೂರು ಗ್ಲೂ ಹಾಕಿ ಆ ಪೋರ್ಷನ್ನ ಸ್ವಲ್ಪ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಫ್ರಿಲ್ಸ್ ಆವಾಗ ಎಷ್ಟು ಹೈಲೈಟಾಗಿ ಬರುತ್ತೆ. ಹೀಗೇನೇ ಪ್ರತಿಯೊಂದನ್ನು ಹೀಗೆ ಮಾಡ್ಕೊಂಡು ಬನ್ನಿ. ನಿಮಗಾಗ ಫ್ರಿಲ್ಸ್ ಎಲ್ಲ ನೀಟಾಗಿ ಹೈಲೈಟ್ ಆಗುತ್ತೆ. ನೋಡಿ, ಈ ಥರ ಪ್ರತಿಯೊಂದನ್ನು ಮಾಡಬೇಕು. ನೋಡಿ, ಈ ಥರ ಬರುತ್ತೆ.
ಕೆಲವರು ನನಗೆ ಕೇಳ್ತೀರಾ ಫ್ರಿಲ್ಸ್ ಎಷ್ಟು ನೀಟಾಗಿ ಕೂತಿದೆ ನೀವು ಮಾಡಿರೋದು. ನಾನು ಮಾಡಿದಾಗ ಫ್ರಿಲ್ಸು ಆ ಥರ ನೀಟಾಗಿ ಕೂತ್ಕೊಳ್ಳೋದಿಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ. ಸೊ ಈ ಸಲ ನಾನು ನಿಮಗೆ ಡೀಟೇಲಾಗಿ ತೋರಿಸಿದ್ದೀನಿ. ಈ ಥರ ನೀವು ಒಳಗಡೆಯಿಂದ ಸ್ವಲ್ಪ ಗ್ಲೂ ಹಾಕಿ ಹೀಗೆ ಪ್ರೆಸ್ ಮಾಡೋದ್ರಿಂದ ಫ್ರಿಲ್ಸ್ ನಿಮಗೆ ನೀಟಾಗಿ ಕೂರುತ್ತೆ. ವಿತೌಟ್ ಸಪೋರ್ಟ್ ಡಾಲ್ಸ್ನೂ ನಿಲ್ಲತ್ತೆ ಆರಾಮಾಗಿ. ಈಗ ಇದಕ್ಕೆ ಬ್ಲೌಸ್ ಮಾಡ್ಕೊಳ್ಳೋಣ. ಬ್ಲೌಸ್ ಮಾಡ್ಕೊಳ್ಳೋದಕ್ಕೆ ಇದು ಸ್ಮಾಲ್ ಡಾಲ್ ಆಗಿರೋದ್ರಿಂದ ಈ ಲೇಸೇ ಸಾಕು. ಬಾರ್ಡರ್ ನಾವೇನು ತೊಗೊಂಡಿರ್ತೀವಿ ಅದು, ಅದೇ ಬಾರ್ಡರ್ನ ನೋಡಿ ಹೀಗೆ ಇಟ್ಕೊಂಡು ಮೆಷರ್ಮೆಂಟ್ ತೊಗೊಳ್ಳಿ. ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಹೀಗೆ ತೊಗೊಂಡು ಇಷ್ಟೇ. ನೀವೆಲ್ಲದಕ್ಕೂ ಇಂಚ್ ಟೇಪ್ ಇಟ್ಕೊಂಡು ಪರ್ಫೆಕ್ಟ್ ಮೆಷರ್ಮೆಂಟ್ಸ್ ಇಟ್ಕೊಂಡೇ ಮಾಡಬೇಕಂತಿಲ್ಲ. ನೀವು ಒಂದೊಂದು ಡಾಲಿಗೆ ಒಂದೊಂದು ಮೆಷರ್ಮೆಂಟ್ ತೊಗೋಬೇಕಾಗತ್ತೆ. ಹೀಗೆ ನೋಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ನೋಡಿಕೊಂಡು ಇದೇ ಸೈಜೇ ಇನ್ನೊಂದು ಕಟ್ ಮಾಡ್ಕೋಬೇಕು. ಈಗ ಇದನ್ನು ಇಲ್ಲಿಗೆ ಹೀಗೆ ಸ್ಟಿಕ್ ಮಾಡಿ ಅಂಟಿಸ್ಕೋಬೇಕು. ಎರಡು ಕಡೆಗೂ ಅಂಟಿಸ್ಕೋಬೇಕು. ಈ ಥರ ಕಟ್ ಮಾಡ್ಕೋಬೇಕು. ನೋಡಿಕೊಂಡು ಇದೇ ಸೈಜೇ ಇನ್ನೊಂದು ಕಟ್ ಮಾಡ್ಕೋಬೇಕು. ಈಗ ಇದನ್ನು ಇಲ್ಲಿಗೆ ಹೀಗೆ ಸ್ಟಿಕ್ ಮಾಡಿ ಅಂಟಿಸ್ಕೋಬೇಕು. ಎರಡು ಕಡೆಗೂ ಅಂಟಿಸ್ಕೋಬೇಕು. ನೋಡಿ ಈ ಥರ ರೆಡಿಯಾಗುತ್ತೆ. ಈಗ ಇದನ್ನು ನಾವು ಇಲ್ಲಿ ಮಾಡಿರೋದನ್ನು ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಇಲ್ಲೊಂದು ಲೇಸ್ ಅಂಟಿಸ್ಕೊಳ್ಳೋಣ. ಈ ಥರ ಇಲ್ಲಿ ಇದನ್ನು ನೀಟಾಗಿ ಕವರ್ ಮಾಡ್ಕೊಳ್ಳೋಣ. ಹೀಗೆ ಗ್ಲೂ ಹಾಕಿ ನನಗೆ ಗೋಲ್ಡನ್ ಕಲರ್ ಲೇಸ್ ತೊಗೊಂಡಿದ್ದೀನಿ. ನೀವಿಲ್ಲ ಸ್ಟೋನ್ ಶೀಟು ಏನು ಬೇಕಾದ್ರೂ ನೀವು ಅಂಟಿಸ್ಕೋಬೋದು. ಹೀಗೆ ಅದನ್ನು ಇಲ್ಲಿ ಸ್ಟಿಕ್ ಮಾಡ್ಕೊತಿದ್ದೀನಿ. ಈಗ ಇದರದ್ದು ಡ್ರೆಸ್ಸು ಕಂಪ್ಲೀಟ್ ಆಯಿತು. ಬಟ್ಟೆ ಲಂಗ ಬ್ಲೌಸು ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಕೂದಲು ಹಾಕೋಣ. ತಲೆಗೆ ಕೂದಲು ಹಾಕೋದಕ್ಕೆ ನಾನು ಉಲ್ಲನ್ನು ತೊಗೊಂಡಿದ್ದೀನಿ. ಉಲ್ಲನ್ನು ಯೂಸ್ ಮಾಡಿ ಅದಕ್ಕೆ ಕೂದಲು ಮಾಡ್ಕೊಳ್ಳೋಣ. ಹೀಗೆ ಕೈ ಇಟ್ಕೊಂಡು ಕೈ ಸುತ್ತ ಹೀಗೆ ತಗೊಂಡ್ರೆ ಆಯಿತು. ನಾನೊಂದು 15 ಸ್ಟ್ರ್ಯಾಂಡ್ಸ್ ತೊಗೋತೀನಿ. ಸ್ಟ್ರ್ಯಾಂಡ್ಸ್ ತೊಗೊಂಡಿದ್ದೀನಿ. ತಗೊಂಡು ಅದನ್ನು ಒಳಗಡೆಯಿಂದ ಹೀಗೆ ದಾರ ತಗೊಂಡು ಹೀಗೆ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಕಟ್ ಮಾಡಿ ಮತ್ತು ಕೆಳಗಡೆ ತುದಿ ಒಂಚೂರು ಈ ಥರ ಕಟ್ ಮಾಡಿಕೊಂಡ್ರೆ ನಮಗೆ ಕೂದಲು ರೆಡಿ ಆಗುತ್ತೆ. ಅದನ್ನು ನೀಟಾಗಿ ಎಫೆಕ್ಟ್ ಬರೋದಕ್ಕೆ ಒಂದು ಬಾಚಣಿಗೆ ತೊಗೊಂಡು ಈ ಥರ ಬಾಚ್ಕೊಂಡ್ರೆ ಕೂದಲು ನಿಮಗೆ ನೀಟಾಗಿ ಉಲ್ಲನ್ನು ನೀಟಾಗಿ ನಿಮಗೆ ನಿಲ್ಲುತ್ತೆ. ಈ ಥರ ಈಗ ಇದನ್ನು ಬೊಂಬೆದು ತಲೆಗೆ ಫಿಕ್ಸ್ ಮಾಡೋಣ. ನೀವು ಈ ಕೂದಲು ಫಿಕ್ಸ್ ಮಾಡೋದಕ್ಕೂ ಅಷ್ಟೇನೆ ಬಿಗ್ 6000 ತಗೊಳ್ಳಿ. ನೀವು ಹಾಟ್ ಗ್ಲೂ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಒಂಥರ ನಿಮಗೆ ಅಕಸ್ಮಾತ್ ನೀವೇನಾದರೂ ಇದು ಮಾಡೋಕ್ಕೆ ಹೋದರೆ ಅದಕ್ಕೆಲ್ಲ ಮೆತ್ಕೊಂಡು ಬಿಡುತ್ತೆ. ಒಂಥರ ಈ ಗ್ಲೂ ಏನಾಗುತ್ತೆ, ಇದೇನಾಗುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ ನಿಮಗೆ.
ಜೊತೆಗೆ ಕೂದಲು ನೀಟಾಗಿ ಫಿಕ್ಸ್ ಆಗುತ್ತೆ. ಇದಕ್ಕೆ ಹಾಟ್ ಗ್ಲೂ ಅಷ್ಟೊಂದು ಸರಿ ಬರೋದಿಲ್ಲ ನೀವು ಹೇರ್ ಫಿಕ್ಸ್ ಮಾಡೋದಕ್ಕೆ. ಇದನ್ನೇನು ಮಾಡಬೇಕು, ಈ ಥರ ಪಾಯಿಂಟು ಇಲ್ಲಿ ನೀವು ಮಧ್ಯ ಗಂಟು ಹಾಕ್ಕೊಂಡಿರ್ತೀರಲ್ಲ ಅದು ನಿಮಗೆ ಮಧ್ಯ ಪೋರ್ಷನಿಗೆ ಬರೋ ಹಾಗೆ ಹೀಗೆ ಇಟ್ಕೊಂಡು ಹೀಗೆ ಚೂರು ಪ್ರೆಸ್ ಮಾಡಿದ್ರೆ ಸಾಕು, ನೀಟಾಗಿ ಕುತ್ಕೊಳ್ಳುತ್ತೆ ಕೂದಲು. ಕಿವಿ ಮುಚ್ಚದೇ ಇರೋ ಹಾಗೆ ನೋಡ್ಕೊಳ್ಳಿ. ಕಿವಿ ಮೇಲೆ ಹಿಂಗೆ ಬರಲಿ ಕಡೆಯಿಂದ ನೋಡಿ. ಕೂದಲು ನೀಟಾಗಿ ಫಿಕ್ಸ್ ಆಯಿತು ನೋಡಿ. ಈಗ ಇದಕ್ಕೆ ಹಿಂದೆಗಡೆ ಜಡೆ ಹಾಕೋಣ. ನೀವು ಒಂದು ಸ್ವಲ್ಪ ಲೆಂತ್ ಬೇಕಂದರೆ ಲೆಂತ್ ತೊಗೋಬೋದು. ಇದಕ್ಕೂ ಏನು ಎಕ್ಸಾಕ್ಟ್ ಮೆಷರ್ಮೆಂಟ್ಸ್ ಇಲ್ಲ. ಇದು ಹೀಗೆ ಜಡೆ ಹಾಕ್ಕೊಳ್ಳೋದು. ನೋಡಿ ಈ ಥರ ಜಡೆ ಬರುತ್ತೆ. ಇದಕ್ಕೆ ಹುಲ್ಲನ್ನು ತೊಗೊಂಡು ಹಿಂಗೆ ಕೆಳಗೆ ಹಿಂಗೊಂದು ಸುತ್ತ ತೊಗೊಂಡೊಂದು ಹಿಂಗೆ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡು ಜಡೆನ ಲಾಕ್ ಮಾಡ್ಕೊಳ್ಳಿ ಅಷ್ಟೇ. ಇದು ಆಮೇಲೆ ಕೆಳಗಡೆ ತುದಿ ನೀಟ್ ನೋಡ್ಕೊಂಡಿಗೆ ಕಟ್ ಮಾಡಿಕೊಂಡ್ರೆ ಜಡೆ ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ಉದ್ದ ಬೇಕಂದರೆ ಇನ್ನೊಂಚೂರು ಉದ್ದನೂ ಹಾಕ್ಕೊಬೋದು. ಈಗ ಇದಕ್ಕೆ ಜಡೆ ರೆಡಿಯಾಗಿದೆ. ಇವಾಗಿನ ಡೆಕೋರೇಷನ್ ಪಾರ್ಟು. ನೀವು ಇದಕ್ಕೆ ಡೆಕೋರೇಷನ್ ಬಂದುಬಿಟ್ಟು ಯಾವುದ್ರಲ್ಲೂ ಮಾಡ್ಬೋದು. ಲೈಕ್ ನಾನು ಸ್ಟೋನ್ ಚೈನ್ ಆದರೂ ಯೂಸ್ ಮಾಡ್ಬೋದು, ಬಾಲ್ ಚೈನ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ಟೋನ್ ಶೀಟ್ ಯೂಸ್ ಮಾಡಿ ಡೆಕೋರೇಷನ್ ಮಾಡ್ಕೊತೀನಿ. ನೋಡಿ ಈ ಥರ ಸ್ಟೋನ್ ಶೀಟ್ನ ಮೆಷರ್ಮೆಂಟ್ಸ್ ನೋಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಬಳೆಗೆ, ಸರಕ್ಕೆ ಮತ್ತು ಬೈತಲೆ ಬಟ್ಟಿಗೆ ಇದಕ್ಕೆಲ್ಲ. ಓಕೆ, ಇದನ್ನು ನೀಟಾಗಿ ಇವಾಗ ಹಾಟ್ ಗ್ಲೂ ಯೂಸ್ ಮಾಡಿ ರೆಡಿ ಮಾಡ್ಕೊಳ್ಳೋದು. ನೀವಿಲ್ಲೇ ಹಣೆಗೆ ಹಾಕೋದೇ ಉದ್ದೇಶ ಏನು ಅಂತಂದರೆ, ನೀವು ಉಲ್ಲನ್ನಿಂದ ಕವರ್ ಮಾಡಿರ್ತೀರಲ್ಲ, ಇದನ್ನೆಲ್ಲ ಉಲ್ಲನ್ನು ಸೈಡ್ಸ್ ಎಲ್ಲ ಏನಾದರೂ ಕಾಣಿಸ್ತಲ್ಲ, ಉಲ್ಲನ್ ಕಾಣಿಸೋದನ್ನೆಲ್ಲ ನೀಟಾಗಿ ಕವರ್ ಮಾಡಬೇಕು ಅಂಥೇಳಿ ಇದನ್ನು ಮಾಡೋದು. ಹೀಗೆ ನಿಮಗೆ ಬೈತಲೆ ಬಟ್ಟನೂ ಕಾಣುತ್ತೆ. ಹೀಗೆ ಈಗ ಸರ, ಹೀಗೆ ಮತ್ತು ಬಳೆ, ನೋಡಿ ಈ ಥರ ರೆಡಿಯಾಗುತ್ತೆ. ಇದಕ್ಕೆ ಹೂವು ಥರ ಇಲ್ಲಿ ಸುತ್ಕೊಳ್ಳೋಣ. ಹಿಂಗೆ ಹಿಂಗೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಿಂಗೆ ಕೆಳಗಡೆಯಿಂದ ಹೀಗೆ ತೊಗೊಂಡು ಡಬಲ್ ಲೈನ್ ಮಾಡ್ಕೊಂಡಿದ್ದೇನೆ. ಕೆಳಗಿಂದ ತೊಗೊಂಡು ಮೇಲಿಗೆ ತೊಗೊಂಡಿಗೆ ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಗ್ಲೂ ಹಾಕ್ಕೊಂಡು ಈ ಥರ ಸ್ಟಿಕ್ ಮಾಡ್ಕೊಳ್ಳಿ. ನಿಮಗಿದು ಜಡೆಗೆ ನೋಡಿ ಒಳ್ಳೆ ಎಫೆಕ್ಟ್ ಕೊಡುತ್ತೆ, ಹೂವು ಮುಡಿಸ್ದಂಗೆ ಇರುತ್ತೆ. ಈ ಥರ ಕಾಣುತ್ತೆ. ಈಗ ಇದಕ್ಕೆ ನಿಮ್ಮ ಹತ್ರ ಇರೋ ಕುಂದನ್ಸ್ ಯೂಸ್ ಮಾಡಿ ಈ ಸರದ ಕೆಳಗಡೆ ಒಂದು ಪೆಂಡೆಂಟ್ ಥರ ಮತ್ತು ಕಿವಿ ಓಲೆಗೆ ಎಲ್ಲ ಇಡೋಣ. ನೋಡಿ ಡೆಕೋರೇಷನ್ ಎಲ್ಲ ಮುಗೀತು.
ಈಗ ಇದಕ್ಕೆ ಮಾರ್ಕರ್ ಪೆನ್ ಯೂಸ್ ಮಾಡಿ ಹುಬ್ಬು, ಕಣ್ಣು ಮತ್ತು ತುಟಿನೂ ಸ್ವಲ್ಪ ಮತ್ತು ಹಣೆಗಿಟ್ಟು ಸ್ವಲ್ಪ ಇದನ್ನು ಡಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಬ್ಲ್ಯಾಕ್ ಮತ್ತು ರೆಡ್ ಮಾರ್ಕರ್ ಪೆನ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಅದೇ CD DVD ಮೇಲೆ ಬರೀಬೋದಲ್ಲ ಆ ಥರದ್ದು. ಇದು ನಿಮಗೆ ಹೋಗೋದಿಲ್ಲ. ಅದರಿಂದ ನೀವು ನೋಡಿಕೊಂಡು ಹುಷಾರಾಗಿ ಮಾಡಬೇಕು. ಇಲ್ಲಿ ಮೊದಲೇ ಇಲ್ಲಿ ನಿಮ್ಗೆ ಬರ್ದಿರತ್ತೆ, ಅದ್ರ ಮೇಲೆ ನೀವು ನೀಟಾಗಿ ತಿದ್ಕೋಬೇಕು. ಈ ಥರ ಸ್ವಲ್ಪ ನಿಮ್ಗೆ ಡಾರ್ಕ್ ಮಾಡೋದ್ರಿಂದ ನಿಮ್ಗೆ ಡಾಲ್ಸ್ಗೆ ಒಳ್ಳೆ ಲುಕ್ ಬರುತ್ತೆ, ಹಾಗೆ ಬಿಡೋಕ್ಕಿಂತ. ನೋಡಿ, ಮತ್ತು ಕಣ್ಣಿಗೂ ಅಷ್ಟೇ ಇದು ಒಂದು ಒಳ್ಳೆ ಶೇಪ್ ಕೊಡಬೇಕು. ನೋಡಿ, ಈಗ ಇನ್ನೂ ಎಲಿಗೆಂಟಾಗಿ ಕಾಣುತ್ತೆ ನಿಮಗೆ ಡಾಲ್ಸು. ಆ್ಯಕ್ಚುಲಿ ಫುಲ್ ಆ ಬ್ಲೂನೆಲ್ಲ ಬ್ಲ್ಯಾಕ್ ಮಾಡ್ಬೋದು, ಬಟ್ ಈ ಡಾಲ್ಸು ತುಂಬ ಚಿಕ್ಕದಿರೋದ್ರಿಂದ ಇದಕ್ಕೆ ಅಷ್ಟೊಂದು ಎಫೆಕ್ಟ್ ಕೊಡೋದಿಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡ ಡಾಲ್ಸ್ಗೆ ಐಬಾಲ್ಸ್ನೂ ಫುಲ್ ಬ್ಲ್ಯಾಕ್ ಮಾಡಬೇಕಾಗತ್ತೆ. ರೆಡ್ ಮಾರ್ಕರಲ್ಲಿ ಹಣೆಗೆ ಇಟ್ಕೊಳ್ಳೋಣ ಚಿಕ್ಕದಾಗಿ. ಹಣೆಗೆ ಮತ್ತು ಸ್ವಲ್ಪ ಲಿಪ್ಸ್ನೂ ಡಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ನೈಲ್ಸ್ ಮೇಲೆ ಈ ಥರ ಮಾಡ್ಕೊಳ್ಳೋಣ ಮೇಲ್ಗಡೆ. ಈಗ ನೋಡಿ, ಡಾಲ್ ರೆಡಿ ಆಯಿತು. ಎಷ್ಟು ಕ್ಯೂಟಾಗಿ ಬಂದಿದೆ ಡಾಲು. ನೋಡಿ, ಜಡೆ ಎಲ್ಲ ಪರ್ಫೆಕ್ಟಾಗಿದೆ, ಫ್ಲೀಟ್ಸು, ಜುವೆಲ್ರಿ ಹಾಕಿರೋದು. ಈಗ ಇದ್ರ ಕೈಗೆ ಹಳದಿ ಕುಂಕುಮ ಬೌಲ್ನ ಕೊಡೋಣ. ಹಳದಿ ಕುಂಕುಮ ಬೌಲ್ಗೆ ನಾನು ಈ ಥರ ಬೌಲ್ಸ್ ತೊಗೊಂಡಿದ್ದೀನಿ. ಈ ಬೌಲ್ಸಲ್ಲಿ ನಾನು ಅರಿಶಿನ ಕುಂಕುಮದು ಕೋನ್ಸ್ ಮಾಡ್ಕೊಂಡಿದ್ದೀನಿ ಚಿಕ್ಕದು. ಅರಿಶಿನ ಕುಂಕುಮ ಹಾಕಿ ಕವರಲ್ಲಿ ಪ್ಯಾಕ್ ಮಾಡ್ಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಮತ್ತು ಈ ಕೋಲನ್ ಫ್ಲವರ್ಸ್ ಬರ್ತಲ್ಲ, ಇದನ್ನು ನಾನು ಇದರೊಳಗಡೆ ಇಟ್ಕೊಂಡು ಸ್ಟಿಕ್ ಮಾಡ್ಕೊತೀನಿ. ನೋಡಿ, ಈ ಥರ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಇದನ್ನು. ಈಗ ಇದನ್ನು ಇದ್ರ ಕೈನಲ್ಲಿ ಹೀಗೆ ಇಡಬೇಕು. ಈ ಥರ ಹೀಗೆ ಇಡೋದಕ್ಕೆ ಫಸ್ಟ್ ಏನು ಮಾಡಬೇಕು, ಗ್ಲೂ ತಗೊಂಡು ಹಾಟ್ ಗ್ಲೂನ ಈ ಕೈದು ಈ ಕಡೆ ಎಡ್ಜಸ್ಗೆ ಮತ್ತು ಇಲ್ಲೂ ಒಂದು ಸ್ವಲ್ಪ ಹಾಕಬೇಕು. ಅದು ಎಲ್ಲಿ ನೀವು ಕೂಡಿಸ್ತೀರೋ ಅಲ್ಲಿ, ಆವಾಗ ಅದು ಬೀಳೋದಿಲ್ಲ ನಿಮಗೇನಾದ್ರೂ. ಈ ಥರ ಗ್ಲೂ ಹಾಕಿ ಹಿಂಗಿಡಿ. ನಿಮ್ಗೆ ಈ ಸೈಡ್ ಕಾಣಿಸ್ಬೇಕು, ಇಲ್ಲಾಂದರೆ ಅದ್ರ ಮುಖಾನೇ ಕಾಣಿಸಲ್ಲ ಬೊಂಬೆದು. ಹಾಗಾಗಿ ಈ ಸೈಡಿಗೆ ಇಡಿ. ಈ ಥರ ಅರಿಶಿನ ಕುಂಕುಮದ್ದು ಮತ್ತು ಫ್ಲವರು ನಿಮ್ಮ ಸೈಡ್ ಬರಬೇಕು. ಆ ಥರ ಅದನ್ನು ಹೀಗೆ ಸ್ಟಿಕ್ ಮಾಡಿ ನೀವು ಕೈಗೆ ಮತ್ತು ಈ ಪೋರ್ಷನ್ ಇದು ಅದ್ರದ್ದು ಸರದ ಹತ್ರ ಗ್ಲೂ ಹಾಕಿರೋದ್ರಿಂದ ಅದು ನೀಟಾಗಿ ಸ್ಟಿಕ್ಕಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಹಳದಿ ಕುಂಕುಮ ಡಾಲ್ ರೆಡಿ ಆಯಿತು. ತುಂಬ ಈಸಿಯಾಗಿ ಇದನ್ನು ಮಾಡ್ಬೋದು. ನಿಮ್ಗೊಂದೆರಡು ಮಾಡಿಬಿಟ್ರೆ ನೀವು ಈಸಿಯಾಗಿ ನಿಮ್ಗೆ ಗೊತ್ತಾಗ್ಬಿಡತ್ತೆ ಮಾಡೋದು. ನೋಡಿ, ಇದನ್ನು ನೀವು ಸಂಕ್ರಾಂತಿಗೆ ಬೊಂಬೆಗಳು ಕೊಡ್ತಾರೆ, ಬೊಂಬೆ ಬೀರ್ತಾರೆ ಕೆಲವರು. ಮಕ್ಕಳಿಗೆ ಎಳ್ಳು ಬೀರ್ಸೋವಾಗ ಬೊಂಬೆ ಕೊಡ್ತಾರೆ. ಆ ಥರ ಬೊಂಬೆಗಳಿಗೆ ಈ ಥರದನ್ನು ಕೊಡ್ಬೋದು, ಚೆನ್ನಾಗಿರುತ್ತೆ. ನೀವೇ ಮಾಡಿ ಕೊಡ್ಬೋದು. ಅಥವಾ ಈ ಮದುವೆಗಳಲ್ಲಿ ಅಥವಾ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಮಾಡಿದಾಗ, ಏನಾದರೂ ಹಬ್ಬಗಳು ಮಾಡಿದಾಗ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡ್ತಿರಲ್ಲ, ಆವಾಗ ಅದ್ರ ಜೊತೆಗೆ ಈ ಥರ ಡಾಲ್ಸ್ನ ಕೊಡ್ಬೋದು. ಅದು ಇಲ್ಲಿ ಮನೆಗೆ ಬಂದಿದ್ದಕ್ಕೆ ನೆನಪಿಗೆ ಅವರು ಶೋಕೇಸಲ್ಲೂ ಇಟ್ಕೋಬೋದು. ಚೆನ್ನಾಗಿರುತ್ತೆ. ಒಳ್ಳೆ ಐಡಿಯಾ ಇದು ರಿಟರ್ನ್ ಗಿಫ್ಟ್ಗೆ. ನೀವು ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.